ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ವೈಕುಂಠ ಏಕಾದಶಿಯ ದಿನದ ವಿಡಿಯೋ. ಹಾಗೆ ವೈಕುಂಠ ಏಕಾದಶಿ ದಿನ ಕೌಶಿ ಬೆಳಿಗ್ಗೆನೇ ಎದ್ದು ಸ್ನಾನ ಮಾಡಿದ್ನಲ್ಲ, ಅವಾಗ ಅವನಿಗೆ ಹೇಳಿದ್ದೆ. ಯಾಕೆಂದರೆ ನಾನು ಸಂಜೆ ಸ್ನಾನ ಮಾಡಿ ಪೂಜೆ ಮಾಡೋದು, ಅದಕ್ಕೆ ಹೇಗಿದ್ರು ಎಲ್ಲ ರೆಡಿ ಮಾಡಿ ಬಿಟ್ಟಿದ್ದೀನಿ. ಬಾಳೆಹಣ್ಣೆಲ್ಲ ಇಟ್ಟು, ಹಾಗೆ ಫ್ರೂಟ್ಸ್ ಇನ್ನೂ ಇತ್ತು. ಅವನು ಇದನ್ನ ಇಡೋಕ್ಕೆ ಕಷ್ಟ ಆಗ್ತಿತ್ತು ಅವನಿಗೆ. ಹೋಗಮ್ಮ ಬರೀ ಪೂಜೆ ಮಾಡಿ ಹೋಗ್ತೀನಿ ಅಂತ. ಮತ್ತು ನಾನು ಬಾಳೆಹಣ್ಣು ಇಡು, ಆರೆಂಜ್ ಇಡು, ಒಂದು ಆ್ಯಪಲ್ ಇಡು, ಬಾಳೆಹಣ್ಣ ಈ ಥರ ತುದಿನ ಸ್ವಲ್ಪ ಮುರಿದಿಡಬೇಕು, ಆ ಥರ ಎಲ್ಲ ಹೇಳ್ತಾ ಇದ್ನಲ್ಲ ಅವನಿಗೆ. ಬರೀ ಆರೆಂಜ್ ಮತ್ತು ಬಾಳೆಹಣ್ಣು ಅಷ್ಟೇ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೊರಟ. ಅದೆಲ್ಲ ಹೇಳಿದ್ರೆ ಆಗಲ್ಲ, ಬರೀ ದೀಪ ಹಚ್ಬಿಟ್ಟು ಹೋಗಿ ಎಣ್ಣೆ ಬಿಟ್ಟು ಅಂದರೆ ಸ್ವಲ್ಪ ಅದನ್ನು ಮಾಡ್ತಾನೆ ಅಷ್ಟೇ. ಓಕೆ, ಅಷ್ಟು ಮಾಡ್ದೆ. ಓಕೆ ಆಯಿತು ಬಿಡು ಸಾಕು ಅಂತ ಅಂದೆ. ಅದಾದಮೇಲೆ ಅವತ್ತು ತಿಂಡಿಗೆ ಟೊಮೆಟೊ ಬಾತ್ ಮಾಡಿದ್ದೆ. ಹಾಗೆ ಹಸಿ ಅವರೆಕಾಯಿ ಇತ್ತಲ್ಲ, ಅದಕ್ಕೆ ಹಸಿ ಅವರೆಕಾಯಿ ಮತ್ತು ಅದ್ರ ಜೊತೆಗೆ ಸೋಯಾ ಎಲ್ಲ ಹಾಕ್ಬಿಟ್ಟು ಟೊಮೆಟೊ ಬಾತ್ ಮಾಡಿದೆ. ಚೆನ್ನಾಗಾಗಿತ್ತು. ಟೊಮೆಟೊ ಕಡಿಮೆ ಇತ್ತು, ಆದರೂ ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಓಕೆ, ಅದಾದಮೇಲೆ ಅವತ್ತು ಏನಾದರೂ ಸ್ವೀಟ್ ಏನಾದರೂ ಮಾಡೋಣ ಅಂತ ಅನ್ನಿಸ್ತಾಯಿತ್ತು. ಏಕೆಂದರೆ ನಾವು ಸ್ವೀಟ್ ಮಾಡೋದೆಲ್ಲ ಕಡಿಮೆ ಅಲ್ವ, ಅದಕ್ಕೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು ನೀವು, 4 ಕ್ಯಾರೆಟ್ ತೊಗೊಂಡಿದ್ದೀನಿ. ಏಕೆಂದರೆ ಇದನ್ನೇ ತಿನ್ನಲ್ಲ ಇವರು, ತುಂಬ ಮಾಡಿದರೆ ವೇಸ್ಟ್ ಆಗಿಬಿಡುತ್ತೆ ಅಂಥೇಳಿ ಸ್ವಲ್ಪ ಒಂದು ಬೌಲಷ್ಟು ಆಗೋ ಥರ ಕ್ಯಾರೆಟ್ ಹಲ್ವಾ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಒಂದು 4 ಕ್ಯಾರೆಟ್ನ ತೊಗೊಂಡು ತುರಿತಾ ಇದ್ದೀನಿ. ಜಾಮೂನು ಇದೆಲ್ಲ ಒಟ್ಟಲ್ಲಿ ಸ್ವೀಟು ಅಂದ್ರೇ ಇಷ್ಟ ಆಗಲ್ಲ, ಅಂದರೆ ಏನೋ ಒಂದು ಮಾಡಬೇಕಲ್ಲ ಅಂಥೇಳಿ ಈ ಕ್ಯಾರೆಟ್ ಹಲ್ವಾ ಮಾಡೋಣ ಅಂಥೇಳಿ ಇಲ್ಲಿ ಮಾಡ್ತಾಯಿದ್ದೀನಿ. ಹಾಗೆ ಮಧ್ಯಾಹ್ನಕ್ಕೆ ಬೇಳೆ ಸಾಂಬಾರು ಮತ್ತು ಅದ್ರ ಜೊತೆಗೆ ಒಂದು ಕಪ್ಪಾಗುವಷ್ಟು ಕ್ಯಾರೆಟ್ ಹಲ್ವಾ ಮಾಡಿದ್ರೆ ಎಲ್ಲರೂ ಒಂದೊಂದು ಸ್ಪೂನ್ ತಿಂತಾರೆ ಅಂಥೇಳಿ ಅಷ್ಟೇ. ಓಕೆ, ಇಷ್ಟು 4 ಕ್ಯಾರೆಟಿಂದ ಇಷ್ಟು ಕ್ಯಾರೆಟ್ ಆಗಿದೆ. ತುಂಬ ಜನ ತಿನ್ನೋರೆಲ್ಲ ಇದ್ದರೆ ಒಂದು 1/4 kg 1/2 kg ಎಲ್ಲ ತುರಿದ್ಬಿಟ್ಟು ಮಾಡ್ಬೋದು. ಏಕೆಂದರೆ ಕ್ಯಾರೆಟ್ ಹಲ್ವಾ ಬಂದು ತುಂಬಾ ಈಸಿ ಮಾಡೋದಕ್ಕೆ ಅದರಿಂದ. ಹಾಗೆ ಬೇಳೆ ಸಾರಿಗೂ ವಿಷಲ್ ಹಾಕಿಸ್ಕೊಂಡಿದ್ದೆ. ಇವಾಗ ಅದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಅದು ಕೂಡ ಮುಗೀತು. ಅದು ಒಗ್ಗರಣೆ ಎಲ್ಲ ಕೊಟ್ಬಿಟ್ಟು ಸಾಂಬಾರೆಲ್ಲ ಬೊಗ್ಗಿಸ್ಬಿಟ್ಟು ಅದಕ್ಕೆ ಪಾತ್ರೆಗೆ ಕುದಿಯೋಕೆ ಇಟ್ಬಿಟ್ರೆ ಅದ್ರ ಪಾಡಿಗೆ ಅದು ಆ ಕಡೆ ಬೇಯ್ತಾ ಇರುತ್ತೆ. ಆಮೇಲೆ ಈ ಕಡೆ ನನಗೆ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಈಸಿ ಆಗುತ್ತೆ ಅಂಥೇಳಿ ಇಲ್ಲಿ ಈ ಥರ ಮಾಡ್ತಾಯಿದ್ದೀನಿ. ಹಾಗೆ ಸಾಂಬಾರು ಕುದ್ದು ಅದು ಚೆನ್ನಾಗಿ ಬೇಯೋದ್ರೊಳಗಡೆ ಈ ಕಡೆ ಕ್ಯಾರೆಟ್ ಹಲ್ವಾನು ಕೂಡ ರೆಡಿ ಆಗುತ್ತೆ ಅಂಥೇಳಿ ಈ ರೀತಿ ಮಾಡ್ತಿರೋದು. ಹಾಗೆ ಇದನ್ನು ವೀಡಿಯೋನ ಸ್ಪೀಡಲ್ಲಿ ಇಟ್ಟಿದ್ದೀನಿ ಅದರಿಂದ. ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಳ್ತಾ ಇದ್ದೀನಿ ಫಸ್ಟು ತುಪ್ಪದಲ್ಲಿ. ತುಂಬ ಜನಕ್ಕೆ ಗೊತ್ತು ಕ್ಯಾರೆಟ್ ಹಲ್ವಾ ತುಂಬಾ ಈಸಿ, ತುಪ್ಪದಲ್ಲಾದರೂ ಹುರ್ಕೋಬೋದು. ನಾನು ಸ್ವಲ್ಪ ಅಮೋನ್ ಮಮ್ಮ ತುಪ್ಪ ತಿನ್ನಲ್ಲ ಅಂಥೇಳಿ ಆದಷ್ಟು ಎಣ್ಣೆಲೇ ಹುರಿಯುವಂಥದ್ದು. ಸ್ವಲ್ಪ ಅಷ್ಟೇ ತುಪ್ಪ ಹಾಕಿದ್ದೀನಿ. ಫಸ್ಟು ಏನದು ದ್ರಾಕ್ಷಿ ಮತ್ತು ಗೋಡಂಬಿ ಎರಡೂ ಫ್ರೈ ಮಾಡಿ ಇಟ್ಕೊಬಿಟ್ಟು ಮತ್ತು ಅದೇ ಬೌಲಿಗೆ ಅಥವಾ ಅದೇ ತುಪ್ಪ ಇರುತ್ತಲ್ಲ ಅದನ್ನೇ ಬಾಣಲಿಗೆ ಹಾಕ್ಬಿಟ್ಟು ಅದಕ್ಕೆ ಕ್ಯಾರೆಟೆಲ್ಲ ಹಾಕ್ಬಿಟ್ರೆ ಬೇಗ ಕ್ಯಾರೆಟ್ ಹಲ್ವಾ ಆಗುತ್ತೆ ಅಂಥೇಳಿ ಇವಾಗ ಕ್ಯಾರೆಟ್ ಏನಿದೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ 1-2 ನಿಮಿಷ ಆ ತುಪ್ಪದಲ್ಲಿ ಹುರಿದ್ಬಿಟ್ಟು ಆಮೇಲೆ ಅದಕ್ಕೆ ಸಕ್ಕರೆ ಮತ್ತು ಹಾಲು 2 ಹಾಕ್ಬಿಟ್ರೆ ಚೆನ್ನಾಗಿ ಬೇಯುತ್ತೆ. ಒಂದು 5 ನಿಮಿಷ ಬೇಯಿಸಿದರೆ ಸಾಕು, ಬೇಗ ಬೆಂದೋಗುತ್ತೆ ಕ್ಯಾರೆಟ್ ಎಲ್ಲ. ಆಮೇಲೆ ಈ ದ್ರಾಕ್ಷಿ ಗೋಡಂಬಿ ಏನಿದೆ ಅದನ್ನು ಆಮೇಲೆ ಹಾಕ್ಬಿಟ್ರೆ ಆಯಿತು. ನೋಡಿ ಎಷ್ಟು ಒಂದು 3 ಸ್ಪೂನ್ ಆಗ್ಬೋದೇನೋ ಅಷ್ಟೇ ಕ್ಯಾರೆಟ್ ಹಲ್ವಾ. ನಿಜವಾಗ್ಲೂ ಅಯ್ಯೋ ಇದು ಖಾಲಿ ಆಗುತ್ತಾ ಇಲ್ವಾ ಅಂತ ನಾನು ಅಂದ್ಕೊಂಡಿದ್ದೆ. ಆಮೇಲೆ ನೋಡಿದ್ರೆ ನಿಜವಾಗ್ಲೂ ಇದು ಕ್ಯಾರೆಟ್ ಹಲ್ವಾ ಖಾಲಿ ಆಯಿತು. ಟೇಸ್ಟ್ ಕೂಡ ಚೆನ್ನಾಗಿತ್ತು, ಯಾಕೆಂದರೆ ಸ್ವಲ್ಪನೇ ಮಾಡಿದ್ನಲ್ಲ ಅದರಿಂದ. ನಾನು ಇವಾಗ ಜಸ್ಟ್ ಪೂಜೆ ಎಲ್ಲ ಮುಗಿಸ್ದೆ. ಬೆಳಿಗ್ಗೆ ಕೌಶಿ ಮಾಡೋಗಿದ್ದ ಮತ್ತು ಮೋನ್ ಮಮ್ಮನೂ ಕೂಡ ಮಾಡಿದರು. ಇವಾಗ ನಾನು ಪೂಜೆ ಮಾಡಿದ್ದು. ಮೋನ್ ಮಮ್ಮ ಹೇಳ್ತಾಯಿದ್ರು, ಅಂದರೆ ತಿಮ್ಮಪ್ಪನ ದರ್ಶನ ಬೆಳಿಗ್ಗೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಹೋಗಿ ದರ್ಶನ ಮಾಡಬೇಕು ಅಂಥೇಳಿ. ಅದಕ್ಕೆ ನಾನಂದೆ, ನಾನು ಬೆಳಿಗ್ಗೆ ಎದ್ದ ತಕ್ಷಣವೇ ದರ್ಶನ ಮಾಡಿದೆ ನಮ್ಮನೆ ದೇವ್ರ ಫೋಟೋನ ಅಂತ ಹೇಳ್ತಾಯಿದ್ದೆ. ಹೌದು, ಬೆಳಗಿನ ಜಾವನೇ ಬೇಗನೆ ಎದ್ದು ಸ್ನಾನ ಮಾಡಿ ಕ್ಯೂವಲ್ಲಿ ನಿಂತಿರ್ತಾರೆ ಬೆಳಗಿನ ಜಾವನೇ ಈ ಚಳಿಯಲ್ಲಿ. ಆದರೆ ನಮಗಿಲ್ಲಿ ಹತ್ತಿರದಲ್ಲಿ ಇದೆ, ಅಂದರೆ ಬಸ್ ರೂಟ್ ಇಲ್ಲ, ಮೋನ್ ಮಮ್ಮನೇ ಕಾಯಬೇಕು.
ಅಂದರೆ ಮೇನ್ ರೋಡು ಆ ಥರ ಎಲ್ಲ ಇದ್ದರೆ ಓಕೆ ಹೋಗಿ ಬರ್ಬೋದು. ಒಳಗಡೆಗಾದಂಗೆ ಇರುತ್ತೆ, ವೆಹಿಕಲ್ ಬೇಕು, ಅದರಿಂದ ಹೋಗಿಲ್ಲ. ಅಂದರೆ ನಾನು ಅಥವಾ ಕೌಶಿ ಇಬ್ಬರು ಹೋಗ್ತಿದ್ವಿ. ಮೋಹನ್ ಮಾಮ ಆಫೀಸ್ ಬಿಡೋದೆ 6 ಗಂಟೆ, ಮತ್ತು ಅಲ್ಲಿಂದ ಬಂದು ನಮ್ಮ ಕರ್ಕೊಂಡು ಹೋಗೋದ್ರೊಳಗಡೆ ಕತ್ಲೆ ಆಗಿಬಿಡುತ್ತೆ. ಅದಕ್ಕೆ ನೋಡೋಣ, ಏನಾದರೂ ಬೇಗ ಹೊರಟ್ರೆ ಮಾಮ ಅಂದರೆ 6 ಗಂಟೆಗೆ ಏನಾದ್ರು ಬರ್ತೀನಿ ಕರ್ಕೊಂಡು ಹೋಗ್ತೀನಿ ಅಂದರೆ ಹೋಗಿ ಬರ್ತೀವಿ, ಇಲ್ಲ ಅಂದರೆ ಹೋಗಲ್ಲ ಅಷ್ಟೆ. ಇಲ್ಲೇ ದರ್ಶನ ಎಲ್ಲ ಮಾಡಾಯಿತು. ಹಾಗೆ ಇನ್ನೊಂದು ಹೇಳ್ತಾ ಇದೆ ಮೋಹನ್ ಮಾಮನಿಗೆ, ಬೆಳಗಿನ ಜಾವ ಬೇಗನೆ ಎದ್ದು, ಅಂದರೆ ಬೇಗ ಎದ್ದು 4 ಗಂಟೆಗೆ ದರ್ಶನ ಮಾಡಬೇಕು, ಅಂದರೆ ಸೂರ್ಯ ಹುಟ್ಟೋದಕ್ಕಿಂತ ದರ್ಶನ ಮಾಡಬೇಕು ಅಂತ ಹೇಳ್ತಾ ಇದ್ರಲ್ಲ. ಮೊನ್ನೆ ಯಾವುದೋ ಟಿ ವಿ ಎಲ್ಲ ಪೇಪರೆಲ್ಲ ನೋಡಿದೆ ನಾನು. ಒಬ್ಬರು ಲೇಡೀಸು ಹಾಲು ತರಕ್ಕೆ ಹೋಗಿ ಬೆಳಗಿನ ಜಾವ ಕಿವಿ ಓಲೆಗೆ ಕಿವಿನೇ ಕಟ್ ಮಾಡ್ಕೊಬಿಟ್ಟವ್ರೆ. ಆ ಥರ ಇವಾಗ ಆ ಥರ ರಾತ್ರಿ ಟೈಮು ಬೆಳಗಿನ ಜಾವ ಒಬ್ಬೊಬ್ಬರೇ ಓಡಾಡೋದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಯಾಕೆಂದರೆ ಗೋಲ್ಡ್ ಹಾಕಿಲ್ಲ ಅಂದರೆ ಓಕೆ, ಗೋಲ್ಡ್ ಏನಾದ್ರು ಹಾಕ್ಕೊಂಡು ಹೋದರೆ ಅಷ್ಟೇ ಕತೆ. ನನಗೆ ನೋಡ್ಬಿಟ್ಟು ತಲೆ ಕೆಟ್ಟೋಗ್ಬಿಡ್ತು, ಕಿವಿನೇ ಕಟ್ ಮಾಡ್ಕೊಬಿಟ್ಟಿದ್ದಾರೆ. ಇನ್ಮೇಲೆ ಮೂಗ್ಬಟ್ಟಿರುತ್ತೆ ನೋಡಿ, ಇದು ಅಷ್ಟೇ, ಇದಕ್ಕೂ ಕತ್ತರಿ ಹಾಕ್ಬಿಡ್ತಾರೆ. ಮೂಗ್ಬಿಟ್ಟು ಬಿಚ್ಚಿಸ್ಕೊಂಡು ಹೋದ್ರೆ ಪರವಾಗಿಲ್ಲ, ಮೂಗನ್ನೇ ಕಟ್ ಮಾಡಿಬಿಟ್ರೆ ಏನು ಮಾಡೋದು, ಮೂಗು ಕಟ್ ಮಾಡಿಬಿಟ್ರೆ ಅಂತ. ಅಯ್ಯಪ್ಪ, ಮೂಗಂದರೆ ಮೇಯ್ನು, ಮುಖಕ್ಕೆ ಮೂಗೇ ಲಕ್ಷಣ, ಕಣ್ಣು ಮೂಗು ಇದ್ಯಾವುದು ನೆಟ್ಗಿಲ್ಲ ಅಂದರೆ ಚೆನ್ನಾಗೇ ಕಾಣಿಸಲ್ಲ ಅವರು. ಇನ್ಮೇಲೆಲ್ಲ ಏನಂದರೆ ಚಿನ್ನ ಎಲ್ಲ ತೆಗೆದಿಟ್ಟು ಹಿತ್ತಾಳೆ ಹಾಕ್ಕೋಬೇಕು. ಅಂದರೆ ಹಿತ್ತಾಳೆ ಅಂದರೆ ಆರ್ಟಿಫಿಷಿಯಲ್ ಹಾಕ್ಕೋಬೇಕು. ಅದು ಆಗಿಲ್ಲ ಅಂದರೆ ಕತ್ತಿಗೆ ಕರಿಮಣಿ ಹಾಕ್ಕೊಳ್ಳಿ. ಹಿಂದೆ ಹಾಕೋತಿದ್ರಲ್ಲ ಆ ಥರ ಒಂದು ಕರಿಮಣಿ, ಇದೂ ಅಷ್ಟೇ ಗೋಲ್ಡ್ ಅನ್ಕೊಬಿಟ್ರೆ ಏನು ಮಾಡೋದು. ಆಂಟಿ ಹೇಳ್ತಾಯಿದ್ರು, ಮುಂದೆ ಮನೆ ಆಂಟಿ, ಇಲ್ಲ ಕಣೆ ಇದು ಗೋಲ್ಡ್ ಥರನೇ ಕಾಣಿಸುತ್ತೆ ಅಂತ. ಹಾಗೆ ಗೋಲ್ಡ್ ಅಂದ್ಬಿಟ್ಟು ಏನು ಮಾಡಿದ್ರು ಏನಾದರೂ ಮಾಡಿಬಿಡ್ತಾರೆ. ಮತ್ತು ಕೈಯಲ್ಲಿರೋ ಬಳೆಗಳು, ಇನ್ನು ಕೈ ಬಳೆಗಳು ನೋಡಿಬಿಟ್ಟು ಕೈನ ಕಟ್ ಮಾಡಿಬಿಡ್ತಾರೇನೋ ಅಂತ ಭಯ ಆಗುತ್ತೆ. ಅದು ಅಷ್ಟೇ, ಬಳೆಗಳು ತೆಗೀರಿ, ಅಂದರೆ ಮಾಂಗಲ್ಯ ಚೈನ್ ತೆಗೆದು ಕರಿಮಣಿ ಹಾಕ್ಕೊಳ್ಳಿ, ಬಳೆ ತೆಗೆದು ಗಾಜಿನ ಬಳೆ ಹಾಕ್ಕೊಳ್ಳಿ, ಕಿವಿ ಇಯರಿಂಗ್ಸ್ದು ಆರ್ಟಿಫಿಷಿಯಲ್ ಹಾಕ್ಕೊಳ್ಳಿ. ಆರ್ಟಿಫಿಷಿಯಲ್ ಅಂದರೆ ಗೊತ್ತಾಗಬೇಕು ಇದು ಹಿತ್ತಾಳೆದು ಅನ್ನೋ ಥರ. ಇನ್ಮೇಲೆ ಇದು ಮೂಗ್ಬೊಟ್ಟು, ಅದನ್ನು ಬಿಚ್ಚಿಟ್ಬಿಟ್ಟು ಏನು ಹಾಕ್ಕೊಳ್ಳೋದು ಮೂಗ್ಬೊಟ್ಟಿಗೆ? ಸಿಲ್ವರ್ದು ಬಂದಿದ್ದಿಲ್ಲ, ಅದರ ರೇಟು ಕೂಡ ಜಾಸ್ತಿ ಆಗಿಬಿಟ್ಟಿದೆ ಸಿಲ್ವರ್ದು ಹಾಕ್ಕೊಳ್ಳೋದಕ್ಕೂ. ಅದರಲ್ಲೂ ಆರ್ಟಿಫಿಷಿಯಲ್ ಎಲ್ಲ ಸಿಗುತ್ತಲ್ಲ ಆ ಥರದ್ದು, ಸುಮ್ಮನೆ ಪ್ರೆಸ್ಸಿಂಗ್ ಬರುತ್ತೆ ನೋಡಿ, ಆ ಥರದ್ದು ಹಾಕೋಬೇಕಾಗುತ್ತೆ ಅಷ್ಟೆ. ಓಕೆ, ಚಿನ್ನ ಅರ್ಧ ಗ್ರಾಮ್ ಅಲ್ಲ 1/4 ಗ್ರಾಮ್ ಸಿಕ್ಕಿದ್ರೆ ಸಾಕು. ಎಷ್ಟು ದುಡ್ಡು ಬಂತು 1/4 ಗ್ರಾಮ್ಗೆ. ಓಕೆ, ಹಾಗೆ ನಾನು ಹೇಳಿದ್ದು ಕರೆಕ್ಟಾ ಏನು ಹೇಳಿ, ಯಾಕೆಂದರೆ ಇವಾಗೆಲ್ಲ ಅರ್ಧ ಗ್ರಾಮ್ ಅಲ್ಲ 1/4 ಗ್ರಾಮು ಮಿಲಿ ಬಂದರೂ ಸಾಕು, ಎಷ್ಟೊಂದು ದುಡ್ಡು ಸಿಗುತ್ತೆ. ಅಂಥದ್ರಲ್ಲಿ ಮೂಗ್ಬಟ್ಟು ಈ ಥರದ್ದೆಲ್ಲ, ಈ ಥರ ನಾನು ಹಾಕಿರೋ ಮೂಗ್ಬಟ್ಟೆಲ್ಲ ಅರ್ಧ ಗ್ರಾಮ್ ಬರುತ್ತೆ. ಈ ಥರದ್ದೆಲ್ಲ ಅರ್ಧ ಗ್ರಾಮ್ ಅಂದರೆ ಎಷ್ಟಾಯಿತು? ಇವತ್ತಿನ ದುಡ್ಡು ಒಂದು 12,000 ಅಂದ್ರೂ 6,000 ಆಯಿತು. 6,000 ಬೇಡ, 5,000 ರೂಪಾಯಿ ಕೊಡಲಿ. ಏಕೆಂದರೆ ಅದರಲ್ಲಿ ಹರಳೆಲ್ಲ ಇರುತ್ತಲ್ವ, ಅದು ತೆಗೆದ್ಬಿಟ್ರು 5,000 ರೂಪಾಯಿ ಕೊಡಲಿ ಬಿಡಿ, 4,000 ಕೊಡಲಿ ಬಿಡಿ. ಅದರಿಂದ ಇವಾಗ ಮೂಗ್ಬಟ್ಟು ಹಾಕೋದಕ್ಕೂ ಭಯ ಆಗುತ್ತೆ. ಇನ್ಮೇಲೆ ಮೂಗನ್ನು ಕಟ್ ಮಾಡಿಬಿಡ್ತಾರೇನೋ ಅನ್ನೋ ಥರ, ಒಬ್ಬೊಬ್ಬರೇ ಓಡಾಡಿದ್ರೆ ಅದನ್ನು ಕಟ್ ಮಾಡಾಕ್ಬಿಡ್ತಾರೇನೋ ಅನ್ನೋ ಥರ ಭಯ ಆಗುತ್ತೆ. ಒಂದೊಂದು ನ್ಯೂಸ್ಗಳನ್ನ ನೋಡ್ಬಿಟ್ಟಾಗ ಆ ಥರ ತಲೆಗೆ ಬಂದುಬಿಡುತ್ತೆ, ವಾ ಎಷ್ಟೊಂದು ಭಯ ಆಗ್ತಿರುತ್ತೆ ಅಲ್ವಾ ಅಂತೇಳಿ. ಓಕೆ, ಹಾಗೆ ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಯಾರೆಲ್ಲ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿದ್ರೆ, ಯಾರೆಲ್ಲ ನಂತರ ಮನೇಲೇ ಪೂಜೆ ಮಾಡಿ ಕೈ ಮುಗಿದ್ರಿ, ಕಾಮೆಂಟ್ಸ್ ಮಾಡಿ. ಓಕೆ, ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಅದು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.